ಈಗ ಭಕ್ತಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಭಕ್ತಿ, ಡಿವೋಷನ್. ಮುಂಚೆ ಏನ್ ಮಾಡಿದ್ವಿ? ಫಿಯರ್ ಅನ್ನೋ ಬಗ್ಗೆ ಯೋಚನೆ ಮಾಡಿದ್ವಿ. ಭಯ. ಭಯ ನಮ್ಮ ಜೀವನಕ್ಕೆ ಆಧಾರ, ಅಥವಾ ಭಯದಿಂದ ನಮ್ಮ ಜೀವನ ನಡೀತದೆ, ಬೇರೆ ಬೇರೆ ರೀತಿಯಲ್ಲಿ ವಿಚಾರ ಆಯ್ತು. ಈಗ ಭಕ್ತಿಯ ಪ್ರಾಮುಖ್ಯತೆ ಏನು ಅನ್ನೋದನ್ನ ವಿಚಾರ ಮಾಡೋಣ. ಭಕ್ತಿ ಅಂದ್ರೆ ಪ್ರೀತಿ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕ್ಯ ಅನ್ನೋ ಋಷಿ ಇದ್ದರು. ಅವ್ರಿಗೆ ಇಬ್ರು ಹೆಂಡತಿಯರು. ಒಬ್ಬಳ ಹೆಸರು ಮೈತ್ರಿ ಅಂತ, ಇನ್ನೊಬ್ಬಳ ಹೆಸರು ಕಾತ್ಯಾಯಿನಿ ಅಂತ. ಕಾತ್ಯಾಯಿನಿ ಮತ್ತು ಮೈತ್ರಿ ಇಬ್ರು ಯಾಜ್ಞವಲ್ಕ್ಯರ ಪತ್ನಿಯರು. ಯಾಜ್ಞವಲ್ಕ್ಯರು ತಾವು ಸನ್ಯಾಸ ತಗೊಂಡು ಸನ್ಯಾಸಿಗೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ತನ್ನ ಸಂಪತ್ತನ್ನು ಎರಡು ಭಾಗ ಮಾಡ್ತಾರೆ. ಒಂದು ಭಾಗ ಒಂದು ಕಾತ್ಯಾಯಿನಿ ಕೊಡ್ತಾರೆ, ಒಂದು ಭಾಗ ಒಂದು ಮೈತ್ರಿ ಕೊಡ್ತಾರೆ. ಆ ಮೈತ್ರಿ ಕೊಟ್ಟಾಗ ಮೈತ್ರಿ ಕೇಳ್ತಾಳೆ, ಈ ಸಂಪತ್ತಿಂದ ನನಗೆ ಏನಪ್ಪ ಶಾಶ್ವತವಾದ ಏನೋ ಸಿಗತ್ತಾ? ಈ ಸಂಪತ್ತಿನ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾರೆ. ನನಗೆ ಶಾಶ್ವತವಾದ ಏನಾದ್ರು ಇದ್ದು ಹೇಳಿ ಅಂತ ಕೇಳ್ತಾರೆ. ಅವಾಗ ಯಜ್ಞವಲ್ ಕೇಳ್ತಾರೆ, ಆತ್ಮ ರೇವ ದ್ರಷ್ಟವ್ಯಂ ಶ್ರೋತವ್ಯಂ ಮಂತಿತವ್ಯಂ ಮೈತ್ರೇಯಿ. ಓ ಮೈತ್ರೇಯಿ, ಶಾಶ್ವತವಾದ ಕೇವಲ ಆತ್ಮ ಮಾತ್ರಪ್ಪ. ಆತ್ಮವನ್ನು ಬಿಟ್ಟರೆ ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ಕ್ಷಣಿಕ. ಆತ್ಮವನ್ನು ಕಾಣೋದ್ರಲ್ಲೇ ಆನಂದ ಇದೆ. ಆತ್ಮದ ಬಗ್ಗೆ ದ್ರಷ್ಟವ್ಯಂ, ನೋಡ್ಕೋಬೇಕು, ಆತ್ಮವನ್ನು ಕಾಣಬೇಕು. ಶ್ರೋತವ್ಯಂ, ಗುರುಗಳ ಮಾತನ್ನು ಕೇಳಬೇಕು. ಮಂತಿತವ್ಯಂ, ವಿಚಾರ ಮಾಡಬೇಕು. ಆತ್ಮಜ್ಞಾನ ಪಡ್ಕೋಬೇಕು. ಅದೇ ಶಾಶ್ವತ, ಬೇರೆ ಯಾವುದು ಎಲ್ಲ ಅಶಾಶ್ವತ ಅಂತ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ನಮ್ಮಲ್ಲಿ ಭಯ ಇದೆಯಲ್ಲ, ಭಯವೇ ದ್ವೈತದಿಂದ ಭಯ. ಎಲ್ಲಿ ದ್ವೈತ ಇದೆ ಅಲ್ಲಿ ಭಯ ಇದೆ, ಎಲ್ಲಿ ಎರಡಿದೆ ಅಲ್ಲಿ ಭಯ ಇದೆ. ನಾನು ಮತ್ತು ಇತರ ಎರಡಿದ್ದಾಗ ಅಲ್ಲಿ ಭಯ ಇದೆ. ಈ ದ್ವೈತದಿಂದ ಮುಕ್ತಿ ಪಡಿಬೇಕು. ಆ ಮುಕ್ತಿ ಪಡೆದ ಹೇಗೆ? ಎಲ್ಲಿ ಪ್ರೇಮ ಇದೆ ಅಲ್ಲಿ ಭಯ ಇಲ್ಲ. ಇದನ್ನ ಹೇಳ್ತಾರೆ. ಇಲ್ಲಿಗ ಪ್ರಶ್ನೆ ಬರ್ತದೆ, ಈ ಪ್ರೇಮಕ್ಕೂ ಭಯಕ್ಕೂ ಏನ್ ಸಂಬಂಧ ಅಂತ. ನಮ್ಮಲ್ಲಿ ನಾವು ಹಲವು ಕಲ್ಪನೆಗಳಿದಾವೆ. ಒಬ್ಬ ಯಾಜ್ಞವಲ್ಕ್ಯರ ಮೈತ್ರಿ ಹೇಳ್ತಾರೆ, ನೋಡಮ್ಮ ಮೈತ್ರಿ, ಹೆಂಡತಿ ನಾನು ಗಂಡನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾರೆ. ಗಂಡ ಹೇಳ್ತಾರೆ ನಾನು ಹೆಂಡತಿಯನ್ನು ಪ್ರೀತಿಸ್ತೇನೆ ಅಂತ. ನಿಜವಾಗ್ಲೂ ಯಾರು ಯಾರನ್ನು ಪ್ರೀತಿಸ್ತಿದ್ದಾರೆ? ನಾವು ನನ್ನ ಮಕ್ಕಳ ಮೇಲೆ ನನ್ನ ಪ್ರೀತಿ ಇದೆ ಅಂತ ಹೇಳ್ತೇವೆ, ಗಂಡನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತೇವೆ, ಅಥವಾ ಹೆಂಡತಿ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತೇವೆ, ಅಲ್ವಾ ಉದ್ಯೋಗದ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತೇವೆ. ನಿಜವಾಗ್ಲೂ ಅರ್ಥ ಏನಿದ್ರಲ್ಲಿ ಪ್ರೀತಿ ಇದೆ ಅಂತ ಹೇಳಿದ್ರೆ? ಯಾಜ್ಞವಲ್ಕ್ಯರ ಮೈತ್ರಿಗೆ, ಹೆಂಡತಿ ಗಂಡನ ಪ್ರೀತಿಸುವುದು ಗಂಡನಿಗೋಸ್ಕರ ಅಲ್ಲ, ತನಗೋಸ್ಕರ. ಗಂಡ ಹೆಂಡತಿಯನ್ನು ಪ್ರೀತಿಸುವುದು ಹೆಂಡತಿಗೋಸ್ಕರ ಅಲ್ಲ, ತನಗೋಸ್ಕರ. ಮಕ್ಕಳನ್ನ ನಾವು ಪ್ರೀತಿಸುವುದು ಮಕ್ಕಳಿಗೋಸ್ಕರ ಅಲ್ಲ, ನಮಗೋಸ್ಕರ ಅಂತ. ಏನ್ ನಮಗೋಸ್ಕರ ಅಂದ್ರೆ, ಹೆಂಡತಿ ಗಂಡನನ್ನು ಪ್ರೀತಿಸುವುದು ಯಾಕೆ? ಗಂಡನಿಂದ ನನಗೆ ಸಂತೋಷ ಸಿಗತ್ತೆ, ಸುಖ ಸಿಗತ್ತೆ ಅಂತ. ಗಂಡನಿಗೆ ಸುಖ ಸಿಗದಿದ್ರೆ ದುಃಖ ಸಿಗದಿದ್ರೆ ಡೈವೋರ್ಸ್ ಆಗುತ್ತೆ, ಪ್ರೀತಿ ಬರಲ್ಲ ಅಲ್ಲಿ. ಸೊ ಹಾಗೆ ನಾವು ಪ್ರೀತಿ ಅಂತ ಹೇಳೋದು ಯಾತಕ್ಕೋಸ್ಕರ? ನಮ್ಗೆ ಸುಖ ಆಗ್ಲಿ, ನಮ್ಗೆ ಆನಂದ ಆಗ್ಲಿ ಅಂತ. ಸೊ ನಾವು ಎಲ್ಲಾ ಪ್ರೀತಿ ಅಥವಾ ಪ್ರೇಮ ಅಂತ ಏನ್ ಹೇಳ್ತೇವೆ, ಅದು ನಮ್ಮ ಸುಖಕ್ಕೋಸ್ಕರ, ನಮ್ಮ ಆನಂದಕ್ಕೋಸ್ಕರ. ಹಾಗೆ ನಾವು ನಿಜವಾದ ಪ್ರೀತಿ ಮಾಡ್ತೀವಿ ನನ್ನನ್ನೇ. ನಿಜವಾದ ಪ್ರೇಮ ನನ್ನ ಮೇಲೆ. ಬೇರೆಯವರ ಮೇಲೆ ಪ್ರೇಮ ಯಾಕೆ? ನನಗೆ ಸುಖ ಬರಲಿ ಅಂತ ಅಷ್ಟೇ ವಿನ, ನಿಜವಾಗ್ಲೂ ನನ್ನ ಪ್ರೇಮ ಇರೋದು ನನ್ನ ಮೇಲೆ ಮಾತ್ರ. ಆದ್ರೆ ಈಗ ನಾನು ಅಂದ್ರೆ ಯಾರು? ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಆದಾಗ ನನ್ನ ಪ್ರೇಮ ಸೀಮಿತ ಆಗ್ಬಿಡ್ತದೆ. ಮೋಹ ಅಂತ ಹೇಳ್ತೇವೆ, ಅಟ್ಯಾಚ್ಮೆಂಟ್ ಆಗ್ಬಿಡ್ತದೆ. ಆ ಪ್ರೇಮ ಶಕ್ತಿ, ಇಚ್ಛಾಶಕ್ತಿ, ಏನದು ಪ್ರಜ್ಞಾ, ಪ್ರೇಮ,
ಮತ್ತು ಪ್ರಾಣ, ಮೂರರಲ್ಲಿ ಪ್ರೇಮ ಶಕ್ತಿ ಕುಂಚಿತ ಆಗ್ಬಿಡ್ತದೆ, ಸಂಕುಚ ಆಗ್ಬಿಡ್ತದೆ. ಯಾಕಂದ್ರೆ ದೇಹ ನಾನಾಗ್ಬಿಟ್ಟೆ. ಯಾವಾಗ ದೇಹ ನಾನಲ್ಲ, ನಾನು ಯಾರದ್ದು ವಿಚಾರ ಮಾಡಿ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಆತ್ಮಸ್ವರೂಪಿ ನಾನಾದಾಗ ಆ ಪ್ರೇಮ ವಿಕಾಸ ಆಗ್ತದೆ. ಆ ಪ್ರೇಮ ಶಕ್ತಿ, ಲಕ್ಷ್ಮೀ ಶಕ್ತಿ ನಮ್ಮಲ್ಲಿ ಪೂರ್ಣ ವ್ಯಕ್ತ ಆಗ್ತದೆ. ಆ ಪ್ರೇಮ ಶಕ್ತಿ ಸಂಕುಚಿತ ಆದಾಗ ಮೋಹ ಆಗ್ತದೆ, ಮೋಹ ದುಃಖಕ್ಕೆ ಕಾರಣ ಆಗ್ತದೆ. ಆ ವಿಕಸಿತವಾದ ಪ್ರೇಮ ಶಕ್ತಿಯಲ್ಲಿ ಅಥವಾ ಲಕ್ಷ್ಮೀ ಶಕ್ತಿಯಲ್ಲಿ ದುಃಖ ಇಲ್ಲ, ಆನಂದ ಇದೆ. ಅದಕ್ಕೆ ಅದಕ್ಕೆ ದಾರಿ ಏನು? ಆತ್ಮಜ್ಞಾನ. ನಾನು ಯಾರು ಅಂತ ವಿಚಾರ ಮಾಡಬೇಕು. ಆ ಪ್ರೇಮ ಶಕ್ತಿ ವಿಕಾಸ ಆದಾಗ ಮೋಹ ಕಡಿಮೆ ಆಗ್ತದೆ. ನನ್ನ ಮಗು, ನನ್ನ ಹೆಂಡತಿ, ನನ್ನ ಗಂಡ ಅಂತ ಎಲ್ಲವೂ ನನ್ನದೇ ಆಗ್ಬಿಡ್ತಾರೆ. ಯಾಕಂದ್ರೆ ಪ್ರೇಮದಲ್ಲಿ ಅದು ವಿಶ್ವ ಪ್ರೇಮ ಬರ್ತದೆ. ಸಂಕುಚಿತ ಪ್ರೇಮ ಆದಾಗ ಮೋಹ ಆಗ್ತದೆ, ಸಂಕುಚಿತ ಪ್ರೇಮ ಅಜ್ಞಾನದಿಂದ ಆಗುತ್ತದೆ. ಹಾಗಾಗ್ಬಿಟ್ಟು ನಾವು ಏನ್ ಅರ್ಥ ಮಾಡ್ಕೋಬೇಕು? ಗಂಡ ಹೆಂಡತಿ ಮೇಲೆ ಪ್ರೀತಿ ಮಾಡೋದ್ರಲ್ಲಿ, ಹೆಂಡತಿ ಗಂಡ ಮೇಲೆ ಪ್ರೀತಿ ಮಾಡೋದ್ರಲ್ಲಿ ಅಲ್ಲಿ ಯಾವುದೂ ಇಲ್ಲ. ನಿಜವಾಗ್ಲೂ ನಾವು ಪ್ರೀತಿ ಮಾಡೋದು ನಮ್ಮನ್ನೇ, ನನಗೆ ಆನಂದಕ್ಕೋಸ್ಕರ ಅಂತ ಅಷ್ಟೇ. ಹಾಗೆ ನನಗೆ ಪ್ರೀತಿ ಅಂದ್ರೆ ಏನು? ನನ್ನ ಮೇಲೆ ನನ್ನ ಪ್ರೀತಿ ಇದೆ. ಯಾವುದಕ್ಕೋಸ್ಕರ? ಆನಂದಕ್ಕೋಸ್ಕರ. ಯಾಕೆ ಆನಂದಕ್ಕೋಸ್ಕರ? ಆನಂದ ಅನ್ನೋದು ಸ್ವಭಾವ. ಸೊ ನಿಜವಾದ ಪ್ರೀತಿ ನನ್ನ ಮೇಲೆ ಮಾತ್ರ ನನಗಿದೆ. ಅಜ್ಞಾನದಲ್ಲಿ ಅದು ಸ್ವಾರ್ಥ ಆಗ್ತದೆ, ಅದು ಮೋಹ ಆಗ್ತದೆ. ಸೊ ಜ್ಞಾನದಲ್ಲಿ ಅದು ವಿಶ್ವ ಪ್ರೇಮ ಆಗ್ತದೆ, ಎಕ್ಸ್ಪ್ಯಾಂಡ್ ಆಗ್ತದೆ. ಈ ಯಾಜ್ಞವಲ್ಕ್ಯ ಹೇಳಿದ್ದು ಪ್ರೀತಿಯ ಬಗ್ಗೆ, ಪ್ರೇಮದ ಬಗ್ಗೆ ಹೇಳಿದ್ರು. ಆ ವಿಶ್ವ ಪ್ರೇಮ ಇದೆಯಲ್ಲ, ಮೋಹದಿಂದ ನಿಜವಾದ ಪ್ರೇಮ, ಅದೇ ಭಕ್ತಿ. ಭಕ್ತಿ ಅಂದ್ರೆ ಭಕ್ತಿಯನ್ನು ತಿಳ್ಕೊಬೇಡಿ. ಭಕ್ತಿ ಅಂದ್ರೆ ಭಗವಂತನ ಮೇಲೆ ಪ್ರೇಮ. ಆ ವ್ಯಕ್ತಿಯ ಮೇಲೆ ಪ್ರೀತಿ ಇದ್ದದ್ದು, ಮೋಹ ಇದ್ದದ್ದು, ಅದು ಪ್ರೇಮ ಆಗಬೇಕು. ಅದಕ್ಕೆ ಭಕ್ತಿ ಅಂತ ಹೇಳುದು. ಈಗ ಪ್ರೇಮ ಅಥವಾ ಭಕ್ತಿಯನ್ನ ಒಂದು ಎಮೋಷನ್ ಅಂತ ತಿಳ್ಕೊಬೇಡಿ. ಪ್ರೇಮದಿಂದ ಎಮೋಷನ್ ಬರ್ಬೋದು, ಭಗವಂತನ ಭಕ್ತಿಯಿಂದ ನಮಗೆ ರೋಮಾಂಚನ ಆಗ್ಬೋದು, ಅದು ಎಮೋಷನ್. ಆದ್ರೆ ಭಕ್ತಿ ಅನ್ನೋದು ಎಮೋಷನ್ ಅಲ್ಲ, ಅದು ಫೀಲಿಂಗ್, ಭಾವ. ಅದು ಭಾವದಿಂದ ಭಾವುಕತೆ ಬರ್ತದೆ ಯಾವಾಗಲಿ ಕತೆ ಸೇರಿದಾಗ. ಕತೆ ಎಂದಿರೋದು ಕೇವಲ ಶುದ್ಧ ಭಾವ, ಪ್ರೇಮ ಅನ್ನೋದು ಶುದ್ಧ ಭಾವ. ಆ ಪ್ರೇಮ ನಮ್ಮಲ್ಲಿ ಸಹಜವಾಗಿದೆ, ಸ್ವಾಭಾವಿಕ ಆಗಿದೆ. ಹೇಗೆ? ಒಂದು ಮಗುವಿಗೆ ವಿಚಾರ ಶಕ್ತಿ ಬಂದಿಲ್ಲ, ಆ ಮಗುವಿಗೆ ಹೇಗಿರ್ತದೆ? ಶಾಂತ ಪ್ರಶಾಂತವಾಗಿರ್ತದೆ ಮಗು. ಆ ಪ್ರಶಾಂತದಲ್ಲಿ ಪ್ರೇಮ ಇದೆ. ವಿಚಾರ ಬಂದ ಮೇಲೆ ಆ ಪ್ರೇಮ ಇದು ಮೋಹ ಆಗುತ್ತೆ. ಅದು ಬೇಕು, ಇದು ಬೇಕು, ಅದು ನಂದು, ಇದು ನಂದು ಅಂತ ಬರ್ತದೆ. ಅಹಂಕಾರ ಬಂದಾಗ ಅದು ಮೋಹ ಆಗ್ತದೆ, ಅಹಂಕಾರದಿಂದ ಪ್ರೇಮ ಆಗಿರ್ತದೆ. ಒಬ್ಬ ಭಕ್ತ ಮಗುವಿನ ಹಾಗಿರ್ತಾನ ಅವನು, ಅದು ಭಗವಂತನ ಮೇಲೆ ಪ್ರೇಮ. ಒಬ್ಬ ಜ್ಞಾನಿ ಮಗುವಿನ ಹಾಗಾಗ್ತಾನೆ, ಅದು ಪ್ರೇಮ. ಅಲ್ಲಿ ಪ್ರೇಮ ಅಂದ್ರೆ ನನಗೆ ಅದು ಆ ವಸ್ತುವಿನ ಮೇಲೆ ಪ್ರೇಮ ಅಲ್ಲ, ಪ್ರೇಮ ಸ್ವರೂಪ. ಹಾಗಾಗ್ಬಿಟ್ಟು ಪ್ರೇಮವನ್ನು ಭಕ್ತಿಯ ಪ್ರೇಮ ಅನ್ನೋದೊಂದು ಒಂದು ಭಾವನೆ, ಭಾವುಕತೆ ಅಂತ ತಿಳ್ಕೊಬೇಡಿ. ಎಮೋಷನ್ಸ್, ಎಲ್ಲ ಎಮೋಷನ್ಸ್ಗಳು ಕೆಮಿಕಲ್ ರಿಯಾಕ್ಷನ್ಸ್. ನಮ್ಮಲ್ಲಿ 6 ರೀತಿಯ ಡಿಸ್ಟರ್ಬೆನ್ಸ್ ಇದೆ: ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. ಎಲ್ಲದಕ್ಕೆ ಮೂಲ ಏನ್ ಗೊತ್ತಾ? ಮೂಲ ಪ್ರೇಮ, ಪ್ರೀತಿ. ಮೇಲೆ ನನ್ನ ಪ್ರೀತಿ ಇದೆ, ನನ್ನ ಗಂಡನ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ, ಅವ್ರ ಹೆಂಡತಿ ಮೇಲೆ ಪ್ರೀತಿ, ಅದು ಕೆಲಸ ಮೇಲೆ ಇದೆಯಾ ಪ್ರೀತಿ? ಯಾಕೆ? ನನ್ನ ಮೇಲೆ ನನ್ನ ಪ್ರೀತಿ ಇದೆ, ನನ್ನ ಮೇಲೆ ನನ್ನ ಪ್ರೀತಿ. ಎಲ್ಲವೂ ಮಕ್ಕಳ ಮೇಲೆ ಪ್ರೀತಿ ಇದೆ, ಅದು ಯಾಕೆ? ನನ್ನ ಮಕ್ಕಳು. ಗಂಡನ ಮೇಲೆ ಪ್ರೀತಿ ಇದೆ, ಯಾಕೆ? ನನ್ನ ಗಂಡ. ಹೆಂಡತಿ ಮೇಲೆ ಪ್ರೀತಿ ಇದೆ, ಯಾಕೆ? ನನ್ನ ಹೆಂಡತಿ. ನನಗೆ ಸಂಬಂಧಪಟ್ಟರೆ ಮಾತ್ರ ಪ್ರೀತಿ. ಯಾಕೆ? ನನಗೆ ಯಾಕೆ ಸಂಬಂಧಪಡ್ತಾರೆ? ಅವರಿಂದ ನನಗೆ ಸಂತೋಷ ಸಿಗತ್ತೆ, ಸುಖ ಸಿಗತ್ತೆ, ಆನಂದ ಸಿಗತ್ತೆ ಅಂತ. ಈ ಪ್ರೇಮ ಅನ್ನೋದು ನಮ್ಮ ಎಲ್ಲ ಕಾಮ, ಕ್ರೋಧ, ಮದ, ಮತ್ಸರ, ಮೋಹದ ಲೋಭದ ಹಿಂದೆ ಇದೆ. ನನ್ನ ಮೇಲೆ ನನ್ನ ಪ್ರೀತಿ ಇದೆ, ಆದ್ರೆ ನಾನು ಪರಿಮಿತ ಅನ್ನೋ ಅಜ್ಞಾನ ಇದೆ. ನಾನು ದೇಹ, ಮನಸ್ಸು, ಬುದ್ಧಿ, ನಾನು ಅಪರಿಮಿತ ಆಗಬೇಕು, ಎಕ್ಸ್ಪ್ಯಾಂಡ್ ಆಗ್ಬೇಕಂತ ಭಾವನೆ ಇದೆ. ಅದಕ್ಕೆ ನನ್ಗೆ ಅದು ಬೇಕು.
ಏನು ಮಮಕಾರ ಬೇಕು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಬಂಧಿಕರು, ಅಧಿಕಾರ, ದುಡ್ಡು, ನಾನು ಅಪರಿಮಿತ ಆಗ್ಬೇಕಾದ್ರೆ ಏನೇನೋ ಸೇರಿಸ್ಕೋಬೇಕು, ಅದೆಲ್ಲ ಸೇರಿಸ್ಕೊಳ್ತೇನೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅದಕ್ಕೆ ಕಾಮ ಬರೋದು, ಡಿಸೈರ್ ಬರೋದು, ಆಸೆ. ಹಾಗಿದ್ರೆ ಆಸೆಗೆ ಮೂಲ ಏನು? ಪ್ರೇಮ. ಆಯ್ತಾ? ನನಗೆ ಬೇಕಾದ ಸಿಗ್ಲಿಲ್ಲ, ಕ್ರೋಧ. ಕ್ರೋಧದ ಮೂಲ ಏನು? ಪ್ರೇಮ. ನನಗೆ ಸಿಕ್ಕಿದೆ, ಇನ್ನೂ ಬೇಕು, ಲೋಭ. ಅದ್ರ ಮೂಲ ಏನು? ಪ್ರೇಮ. ನನಗೆ ಸಿಕ್ಕಿದೆ, ಅದನ್ನ ಬಿಡಲ್ಲ ನಾನು, ಮೋಹ. ನನಗೆ ಸಿಕ್ಕಿದೆ, ಅದು ನನ್ನ ಹತ್ರ ಮಾತ್ರ ಇದೆ, ಮದ. ನನಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ, ಬೇರೆಯವ್ರಿಗೆ ಸಿಕ್ತು, ಮಾತ್ಸರ್ಯ. ಎಲ್ಲದರ ಮೂಲ ಪ್ರೇಮ. ಅದಕ್ಕೆ ಪ್ರೇಮ ಅಂದ್ರೆ ನನ್ನ ಮೇಲೆ ನನಗಿರೋ ಪ್ರೀತಿ. ಆ ಪ್ರೀತಿ ಅಜ್ಞಾನದಲ್ಲಿದೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ. ನಾನು ಯಾರಂದ್ರೆ ನಾನು ದೇಹ, ಮನಸ್ಸು, ಬುದ್ಧಿ. ಅಲ್ಲೆಲ್ಲ ಬರುತ್ತೆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಬರುತ್ತೆ. ಅದು ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವ ನಾನೇ, ಶಿವೋಹಂ ಶಿವೋಹಂ ಆದಾಗ ಅದು ನಿಜವಾಗ್ಲೂ ಭಕ್ತಿ ಆಗುತ್ತದೆ. ಎಲ್ಲರಲ್ಲಿ ಪ್ರೀತಿ, ಎಲ್ಲರ ಮೇಲೆ ಪ್ರೀತಿ, ಅದು ಭಗವಂತ. ಆವಾಗ ಈ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳಿಲ್ಲ. ಭಾವುಕತೆಗೆ ಪರಿಹಾರ ಭಕ್ತಿ. ಒಂದು ದೃಷ್ಟಿ ನೋಡ್ಬೇಕಾದ್ರೆ ಭಯ ಮತ್ತು ಪ್ರೇಮಕ್ಕೆ ಸಂಬಂಧ ಏನು? ಭಯ ಅನ್ನೋದು ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಬಗ್ಗೆ ಇರ್ತದೆ, ಪಾಸ್ಟ್ ಅಂಡ್ ಫ್ಯೂಚರ್. ಭಯ ಈಗ ಪ್ರೆಸೆಂಟ್ ಮೂಮೆಂಟ್ ಭಯ ಇಲ್ಲ. ಏನಾಗುತ್ತೋ, ಹಿಂದೆ ಹೀಗಾಯ್ತು, ಮುಂದೆ ಹೀಗಾಗಬಾರ್ದು, ಇದು ಭಯ. ಭಯದಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಎಲ್ಲ ಹುಡ್ಕೊಳ್ತದೆ. ಯೋಚನೆ ಹುಡ್ಕೊಳ್ತವೆ, ಎಮೋಷನ್ಸ್ ಹುಡ್ಕೊಳ್ತವೆ. ಆದರೆ ಪ್ರೇಮದಲ್ಲಿ ಶಾಂತಿ ಇದೆ, ಅರಿವಿದೆ, ದುಃಖ ಇಲ್ಲ. ಭಯದಲ್ಲಿ ನಾವು ಕುಗ್ತೇವೆ, ಸಣ್ಣಾಗ್ತೇವೆ. ಪ್ರೇಮದಲ್ಲಿ ನಾವು ವಿಸ್ತಾರ ಆಗ್ತೇವೆ, ಎಕ್ಸ್ಪ್ಯಾಂಡ್ ಆಗ್ತೇವೆ. ಈ ಪ್ರೇಮಕ್ಕೆ ಭಕ್ತಿ ಅಂತ ಹೇಳುದು. ಭಯದಲ್ಲಿ ನಾನು ಬಾಹ್ಯ ಪ್ರಪಂಚ ನನ್ನ ಒಳಗೆ ನೋಡ್ತೇನೆ. ಅಂದ್ರೆ ಹೊರಗಿಂದ ಒಳಗೆ ದರ್ಶನ ಭಯ, ಒಳಗಿಂದ ಹೊರಗೆ ದರ್ಶನ ಪ್ರೇಮ. ಏನು ಹೊರಗಿಂದ ಒಳಗೆ ನೋಡೋದು? ನೋಡ್ರಿ, ನಾನು ಮಾತಾಡ್ಬೇಕ್ರಿ, ಪಬ್ಲಿಕ್ ಸ್ಪೀಕಿಂಗ್ ಮಾಡ್ಬೇಕು, ಒಂದು 100 ಜನ ಬರ್ತಾರೆ, ಮಾತಾಡ್ಬೇಕು. ಮಾತಾಡ್ಲಿದ್ರೆ ಬಾಯಲ್ಲಿ ಮಾತೇ ಬರಲ್ಲ, ಭಯ ಬರ್ತದೆ. ಯಾಕೆ? ಅವ್ರು ನನಗೆ ಪ್ರೇಮದಲ್ಲಿ ಭಯ ಇಲ್ಲ. ನಾನು ಯಾರು? ನಾನು ಆತ್ಮಸ್ವರೂಪಿ, ಎಲ್ಲವೂ ನಾನೇ, ಎಲ್ಲವೂ ನನ್ನಲ್ಲೇ ಇದೆ, ಇದು ಗೊತ್ತಾದಾಗ ಭಯ ಇಲ್ಲ ಅಲ್ಲಿ. ಆ ಪ್ರೇಮದಲ್ಲಿ ಎಕ್ಸ್ಪ್ಯಾನ್ಷನ್ ಇದೆ, ಭಯದಲ್ಲಿ ಕಾಂಟ್ರಾಕ್ಷನ್ ಇದೆ. ಪ್ರೇಮದಲ್ಲಿ ನಾವು ವಿಸ್ತಾರ ಆಗ್ತೇವೆ, ಭಯದಲ್ಲಿ ನಾವು ಕುಗ್ತೇವೆ. ಭಯಕ್ಕೆ ಭಯವನ್ನು ಹೋಗಲಾಡಿಸಬೇಕು, ಪ್ರೇಮ ಬೇಕು. ಅದಕ್ಕೆ ಭಕ್ತಿ ಅಂತ ಹೇಳುದು. ಭಗವಂತನ ಮೇಲೆ ಭಕ್ತಿ ನಮ್ಮ ಪ್ರೇಮಕ್ಕೆ, ನಮ್ಮ ಭಯಕ್ಕೆ ಕಾರಣ. ಅದಕ್ಕೆ ಅಭಯ ಹಸ್ತ ಅಂತ ಹೇಳುದು ಭಗವಂತ. ಅಭಯ, ಎಲ್ಲ ಭಗವಂತ ಅಭಯ ಹಸ್ತ ಇದೆ. ಅಭಯ ಹಸ್ತ ಅಂದ್ರೆ ಭಗವಂತನ ಮೇಲೆ ಪ್ರೇಮ ನನಗೆ ಭಯಕ್ಕೆ ಕಾರಣ ಆಗುತ್ತೆ. ಆ ಭಗವಂತನ ಮೇಲೆ ಪ್ರೇಮ ಅಂದ್ರೆ ಭಗವಂತ ಎಲ್ಲರಲ್ಲಿ ಇದ್ದಾನೆ. ಸೊ ಎಲ್ಲರಲ್ಲಿ ಪ್ರೇಮ ಬರಬೇಕು. ಎಲ್ಲರಲ್ಲಿ ಪ್ರೇಮ ಬರುತ್ತೆ ಹೇಗೆ? ನನ್ನಲ್ಲಿ ಪ್ರೇಮ ಇದೆ, ನಾನು ಯಾರದ್ದು ವಿಚಾರ ಮಾಡಿದಾಗ ಆ ನಾನು ಒಂದು ಶುದ್ಧ ಚೈತನ್ಯ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆತ್ಮಸ್ವರೂಪಿ ನಾನು. ಆ ಆತ್ಮ ಎಲ್ಲರಲ್ಲೂ ಇದೆ ಅಂತ ಹೇಳಿದಾಗ ಆ ಎಲ್ಲರ ಮೇಲೆ ಪ್ರೇಮ, ಅದೇ ಭಕ್ತಿ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹಕ್ಕೆ, ಲೋಭಕ್ಕೆ ಮದ್ದು, ಔಷಧಿ ಭಕ್ತಿ. ನಿಮ್ಮಲ್ಲಿ ಭಯ ಇದೆ ಅಂತ ಇದ್ರೆ ಅದರ ಅರ್ಥ ಭಕ್ತಿ ಪೂರ್ಣವಾಗಿ ಮೂಡಿ ಬಂದಿಲ್ಲ ಅಂತ. ಎಲ್ಲಿ ಭಕ್ತಿ ಇದೆ ಅಲ್ಲಿ ಭಯ ಇಲ್ಲ. ಎಲ್ಲಿ ಭಕ್ತಿ ಇದ್ದಾರೆ, ಎಲ್ಲಿ ಭಕ್ತ ಇದ್ದಾನೆ, ಅಲ್ಲಿ ಅಭಯ ಇದೆ. ಒಳಗಿಂದ ಹೊರಗೆ ನೋಡಿದಾಗ ಪ್ರೇಮ, ಹೊರಗಿಂದ ಒಳಗೆ ನೋಡಿದಾಗ ಭಯ. ಇದಕ್ಕೆ ಸೆಲ್ಫ್ ಕಾನ್ಶಿಯಸ್ನೆಸ್ ಹೇಳ್ತೇವೆ. ಯಾರ ಪಬ್ಲಿಕ್ ಮಾತಾಡ್ಲಿ ನಿಂತರೆ ಭಯ ಆಗುತ್ತೆ ಮಾತಾಡ್ಲಿಕ್ಕೆ. ಯಾಕಂದ್ರೆ ಅವ್ರು ನನ್ನ ಬಗ್ಗೆ ಏನ್ ಹೇಳ್ತಾರೆ ಅಂತ. ಅದಕ್ಕೆ ಸೆಲ್ಫ್ ಕಾನ್ಶಿಯಸ್, ಹೊರಗಿಂದ ಒಳಗೆ ದರ್ಶನ.
ಅದೇ ನನ್ನಲ್ಲಿ ಪ್ರೇಮ ಇದ್ರೆ ಭಯ ಇಲ್ಲ, ಯಾಕಂದ್ರೆ ಎಲ್ಲವೂ ನಾನೇ ಅಂತ. ಅಮೃತಾನಂದ ಆಶ್ರಮದಲ್ಲಿ ಒಬ್ಬರು ಹೊಸ ಸ್ವಾಮಿಗಳು ಸೇರಿದ್ರು, ಸಣ್ಣ ಪ್ರಾಯ. ಆ ಸ್ವಾಮಿಗಳಿಗೆ ಅಮೃತಾನಂದ ಹೇಳ್ತಾರೆ, ಅವ್ರು ಚಿನ್ಮಯ ಮಿಷನ್ ಬಂದವರು, ನೀನು ಹೋಗಿ ಎಲ್ರಿಗೆ ವೇದಾಂತ ಕ್ಲಾಸ್ ಶುರು ಮಾಡು ಅಂತ. ಈ ಸ್ವಾಮೀಜಿ ಹೋದ್ರೆ ಅವ್ರಿಗೆ ಭಯ ಆಗುತ್ತೆ, ಯಾಕಂದ್ರೆ ಅಲ್ಲಿ ಎಲ್ಲ ಸೀನಿಯರ್ ಸ್ವಾಮಿಗಳಿದ್ದಾರೆ, 20 ವರ್ಷ 30 ವರ್ಷ ಇದ್ದಾರೆ, ಅವ್ರ ಮುಂದೆ ನಾನು ಹೇಗೆ ಮಾತಾಡ್ಲಿ ಅಂತ. ಆಗ ಅಮೃತ ಹೇಳ್ತಾರೆ, ನೀನು ಅವ್ರ ಮುಂದೆ ಮಾತಾಡ್ಬೇಡಪ್ಪ, ಅವ್ರು ಬೇರೆ ನೀನ್ ಬೇರೆ ಮಾತಾಡ, ಈ ಜ್ಞಾನವನ್ನು ನಿನಗೆ ನೀನು ಹೇಳ್ಕೊಳ್ತಾ ಇದ್ದೀನಿ ತಿಳ್ಕೊ, ಆಮೇಲೆ ಮಾತಾಡು ಅಂತ. ಅಂದ್ರೆ ನಾನು ಬೇರೆ ಯಾರಿದಾರ ತಿಳ್ಕೊಂಡ್ಬಿಟ್ರೆ ಭಯ. ಅಲ್ಲಿ ಎಲ್ಲಿ ದ್ವೈತ ಬಂತು ಅಲ್ಲಿ ಭಯ, ಎಲ್ಲಿ ಅದ್ವೈತ ಇದೆ ಅಥವಾ ಎಲ್ಲ ಒನ್ನೆಸ್ ಇದೆ ಅಲ್ಲಿ ಭಯ ಇಲ್ಲ, ಎಲ್ಲಿ ಒನ್ನೆಸ್ ಇದೆ ಅಲ್ಲಿ ಪ್ರೇಮ ಇದೆ. ಆಗ ಭಯ ಮತ್ತು ಪ್ರೇಮ, ರಾಗ ಮತ್ತು ದ್ವೇಷ ಅಂತ ಹೇಳಿದಾಗೆ, ನಿಜವಾದ ಪ್ರೇಮದಲ್ಲಿ ರಾಗ ಮತ್ತು ದ್ವೇಷ ಎರಡೂ ಇಲ್ಲ, ಅದನ್ನ ದಾಟಿರ್ತೇವೆ. ಆ ಪ್ರೇಮದಲ್ಲಿ ಎರಡಿಲ್ಲ, ಏಕತ್ವ ಇದೆ. ಪ್ರೇಮದಲ್ಲಿ ಈಗ ನಿಮ್ಮ ಸ್ನೇಹಿತರು ಬಂದ್ರಪ್ಪ, ಸ್ನೇಹಿತರು ಬಂಧು ಬಳಗದರು, ಅಯ್ಯ ನಾವೆಲ್ಲ ಒಂದೇ ಅಂತ ಭಾವನೆ. ಎಲ್ಲಿ ಎರಡಿದೆ ಅಲ್ಲಿ ಒಂದನ್ನು ಏಕತ್ವ, ಪ್ರೇಮ ಅಂತ ಹೇಳೋದು. ಭಕ್ತ ಮತ್ತು ಭಗವಂತ ಇಬ್ಬರಿದ್ದಾರೆ, ಆದ್ರೆ ಒಂದಾಗಿದ್ದಾರೆ ಅಂತ ಹೇಳಿದಾಗ ಪ್ರೇಮ. ಅದನ್ನ ದಾಟಿದಾಗ ಎರಡೂ ಇಲ್ಲ, ಎರಡು ಒಂದೇ ಅಂತ ಗೊತ್ತಾದಾಗ ಅದು ಜ್ಞಾನ, ಅದಕ್ಕೆ ಅದ್ವೈತ ಅಂತ ಹೇಳುದು. ಸೊ ಹಾಗಾಗ್ಬಿಟ್ಟು ನಮ್ಮಲ್ಲಿ ಪ್ರೇಮ ಶಕ್ತಿ ಜಾಗೃತ ಆಗಬೇಕು. हाँ हाँ नहीं आते हैं, ऑन करो ना. ನಮ್ಮಲ್ಲಿ ಪ್ರೇಮ ಶಕ್ತಿ ಜಾಗೃತ ಆಗಬೇಕು. ಪ್ರಜ್ಞಾ, ಪ್ರೇಮ ಮತ್ತು ಪ್ರಾಣ. ಪ್ರಜ್ಞಾ ಅಂದ್ರೆ ಅರಿವು, ಪ್ರೇಮ ಅಂದ್ರೆ ಪ್ರೇಮ, ಹೃದಯದಲ್ಲಿ ಪ್ರೇಮ, ಮತ್ತು ನಾಭಿಯಲ್ಲಿ ಪ್ರಾಣ ಶಕ್ತಿ. ಇದು ಭಗವಂತನ ಶಕ್ತಿ. ಪ್ರಜ್ಞಾಗೆ ಸರಸ್ವತಿ ಅಂತಾರೆ, ಪ್ರೇಮಕ್ಕೆ ಲಕ್ಷ್ಮಿ ಅಂತ ಹೇಳ್ತಾರೆ, ಪ್ರಾಣಕ್ಕೆ ದುರ್ಗೆ ಅಂತ ಹೇಳ್ತಾರೆ. ಈ ಶಕ್ತಿ ಜಾಗೃತ ಆಗಬೇಕು. ಪ್ರೇಮ ಶಕ್ತಿ ಇದೆ ನಮ್ಮಲ್ಲಿ, ಅದು ಸಂಕುಚಿತ ಆಗಿದೆ, ಅದು ಮೋಹ ಆಗುತ್ತದೆ. ಅದು ವಿಕಸಿತ ಆದಾಗ ಅದು ಪ್ರಾಣಶಕ್ತಿ ಆಗ್ತದೆ, ಅದು ವಿಶ್ವ ಪ್ರೇಮ ಆಗ್ತದೆ, ಎಲ್ಲರೊಡನೆ ಭಗವಂತನೊಟ್ಟಿಗೆ ಇರೋ ಪ್ರೇಮ ಆಗ್ತದೆ. ಅದನ್ನು ನಾವು ಹೇಳ್ತೇವೆ ಭಕ್ತಿ ಅಂತ. ಅದು ಹೇಗಾಗ್ತದೆ? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವನಾನೇ, ಇದು ಅರಿವಾದಾಗ ನಮ್ಮಲ್ಲಿ ಪ್ರೇಮ ಶಕ್ತಿಯ ಪ್ರವಾಹ ಆಗ್ತದೆ. ಆ ಪ್ರೇಮ ಶಕ್ತಿ ನಾವು ಲಕ್ಷ್ಮಿ ಅಂತ ಹೇಳ್ತೇವೆ. ಹಾಗಾಗ್ಬಿಟ್ಟು ಭಾವುಕತೆಯ ಡಿಸ್ಟರ್ಬೆನ್ಸ್, ಫ್ರೀಡಮ್ ಫ್ರಮ್ ಕಮೋಷನ್ ಆಫ್ ಎಮೋಷನ್ ಹ್ಯಾಪನ್ಸ್ ಥ್ರೂ ಡಿವೋಷನ್ ಅಂತ. ಭಾವುಕತೆಯಲ್ಲಿ ನಮ್ಮಲ್ಲಿ ಏನಾಗುತ್ತೆ, ತುಂಬಾ ಗೊಂದಲ ಆಗ್ತದೆ, ಗಡಿಬಿಡಿ ಆಗ್ತದೆ. ಅದನ್ನು ಹೊರಬೇಕಾದ್ರೆ ಭಕ್ತಿ ಬೇಕು, ಡಿವೋಷನ್ ಬೇಕು. ಇದನ್ನ ಶ್ರೀರಾಮಕೃಷ್ಣ ಪರಮಹಂಸರು ಭಾವ ಸಮಾಧಿ ಅಂತ ಹೇಳಿದ್ರು. ಹಲವಾರು ಬಾರಿ ಭಾವ ಸಮಾಧಿಗೆ ಹೋಗ್ತಿದ್ರು. ಆ ಭಾವ ಸಮಾಧಿ ಅಂದ್ರೆ ಮುಂದಿನ ಕ್ಲಾಸ್ ನೋಡೋಣ. ಇಷ್ಟೊಳಗೆ ಹೇಳಿದ್ರಲ್ಲಿ ಯಾರಿಗೆ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ರಾಮ್ ಪ್ರಕಾಶ್? ಏನು ಪ್ರಶ್ನೆ ಇಲ್ಲ ಗುರುಜಿ, ಕೇಳ್ತಾ ಇಲ್ಲ, ಒಂದು ನಿಮಿಷ ಹೇಳಿ. ಏನ್ ಪ್ರಶ್ನೆ ಇಲ್ಲ, ಇಟ್ಸ್ ಕ್ಲಿಯರ್. ಹಾ, ಸೊ ಅದಕ್ಕೆ ಭಗವಂತನ ಕೈಯಲ್ಲಿ ಅಭಯಾಸ್ತ ಅಂತ, ಭಯ ಪಡ್ಬೇಡ ಅಂತ. ನಿಮ್ ಭಯ ಯಾವಾಗ ಹೋಗುತ್ತೆ? ಭಗವಂತ ಮೇಲೆ ಭಕ್ತಿ ಬಂದಾಗ. ಭಕ್ತಿಯಿಂದ ಭಯದಿಂದ ಬಿಡುಗಡೆ,
ಇಲ್ದಿರಿ ನಮ್ಮ ಭಯ ಇದೆ ಅಂತ ಅರ್ಥ ಆದ್ರೆ ಭಕ್ತಿ ಇಲ್ಲ ಅಂತ. ಭಕ್ತಿ ಅಂದ್ರೇನು? ಭಗವಂತನ ಭಗವಂತನ ಮೇಲೆ ಪ್ರೇಮ ಅಂದ್ರೆ ಎಲ್ಲರ ಮೇಲೆ ಪ್ರೇಮ, ಎಲ್ಲವೂ ಪ್ರೇಮ. ಭಗವಂತ ಎಲ್ಲರಲ್ಲಿ ಇರೋದು ಪ್ರೇಮ ಎಲ್ಲ ಕಡೆ ಇರ್ಬೇಕಲ್ಲ. ಕರೆಕ್ಟ್. ಏನ್ ಪ್ರಶ್ನೆ ಇದೆ ಯಾರಿಗಾದ್ರೂ? ಕುಸುಮ? ಇಲ್ಲ ಗುರುಜಿ, ತುಂಬಾ ಚೆನ್ನಾಗಿತ್ತು ಗುರುಜಿ. ಭಕ್ತಿಯ ಮಹತ್ವ ಗೊತ್ತಾಯ್ತಾ? ಎಲ್ಲಿ ಭಕ್ತಿ ಇದೆ ಅಲ್ಲಿ ಭಯ ಇಲ್ಲ, ಎಲ್ಲಿ ಭಯ ಇದೆ ಅಲ್ಲಿ ಭಕ್ತಿ. ಹೌದು ಹೌದು, ತುಂಬಾ ಚೆನ್ನಾಗಿದೆ ಗುರುಜಿ. ಎಸ್ ವರುಣ್? Clear, Guruji, no questions. You understood importance of bhakti? Yes. ಈಗ ನನ್ನ ಮೇಲೆ ನನಗೆ ಯಾಕೆ ಪ್ರೀತಿ ಇದೆ? ನನ್ನ ಮೇಲೆ ನನ್ನ ಪ್ರೀತಿ ಇದೆ, ಯಾಕಿದೆ ಅಂತ ಪ್ರಶ್ನೆ. ನಿಮ್ಮೇಲೆ ನಿಮ್ಗೆ ಯಾಕೆ ಪ್ರೀತಿ ಇದೆಯಪ್ಪ? ಯಾಕೆ ನಿಮ್ಮ ಮೇಲೆ ನಿಮ್ ಪ್ರೀತಿ? ಪ್ರೀತಿ ಅಂತ ನನ್ನ ನಿಜವಾಗ್ಲೂ ನನ್ನ ಮೇಲೆ ಮಾತ್ರ. ಬೇರೆ ಎಲ್ಲ ಪ್ರೀತಿಗಳು ಎಲ್ಲ ಹೇಳ್ಕೊಳ್ಳೋದಷ್ಟೇ. ಹೆಂಡತಿ ಮೇಲೆ ನಿಂಗೆ ಪ್ರೀತಿ ಇದೆ ಅಂತ ಹೇಳ್ಕೊಳ್ಳೋದು ಮತ್ತೆ ಒದೆ ಬೀಳ್ತದೆ. ಗಂಡ ಮೇಲೆ ನನ್ನ ಪ್ರೀತಿ ಇಲ್ಲ ಅಂತ ಒದೆ ಬೀಳ್ತದೆ. ನಿಜವಾದ ಪ್ರೀತಿ ನಮ್ಮೊಳಗೆ ಇರೋದು, ನಮ್ಮ ಮೇಲೆ ಇರೋದು. ಯಾಕಿದೆ? ಯಾಕಿದೆ ಅಂದ್ರೆ ಶುದ್ಧ ಚೈತನ್ಯ ನಾನು, ಅರಿವಿನ ರೂಪ ನಾನು, ಪರಮಾತ್ಮ ಸ್ವರೂಪಿ ನಾನು. ಅಲ್ಲಿ ನನ್ನ ಆನಂದ, ನನ್ನ ಸ್ವರೂಪ ಆನಂದ. ಅದು ನಿಮ್ಗೆ ಅನುಭವ ಯಾವಾಗುತ್ತೆ? ಗಾಢನಿದ್ದೆಯಲ್ಲಿ. ಗಾಢನಿದ್ದೆಯಲ್ಲಿ ಇದೆ ಆನಂದ ಇದೆ, ಸಮಾಧಿಯಲ್ಲಿ ಇದೆ ಆನಂದ ಇದೆ. ಆನಂದ ನನ್ನ ಸ್ವರೂಪ ಆದಾಗ ಆನಂದವೇ ನನ್ನ ಸ್ವರೂಪ. ಆದ್ರೆ ಎಚ್ಚರ ಆದ್ಕೊಳ್ಳಿ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಕಲ್ಪನೆ ಬರ್ತದೆ. ಐ ಅಂದ್ರೆ ನಿಜವಾದ ನಾನು, ಐ ಅರಿವು. ಅದಕ್ಕೆ ನಾನು ಅಂತ ಹೇಳಿದ್ರು. ಆ ಎಚ್ಚರ ಆದ್ಕೊಳ್ಳಗೆ ನನ್ನ ಇರುವಿಕೆ ಬರ್ತದೆ, ಅಹಂ ಅಂತ ಬರ್ತದೆ. ಅಹಂ ಬಗ್ಗೆ ಮುಂಚಿನ ಕ್ಲಾಸ್ ಹೇಳಿದ್ದೇನೆ. ಅಕಾರದಿಂದ ಹಕಾರದವರೆಗೆ ಏನಿದೆಯೋ ಅದೆಲ್ಲ ನಾನು ಅಂತ. ಅಂದ್ರೆ ಅಕಾರದ ಹಕಾರದ್ರೆ ಎ ಟು ಝಡ್. ಎಚ್ಚರ ಆಗ್ತಿದ್ದಾಗ ಮೊದಲು ಏನು ಬರ್ತದೆ? ನಾನಿದ್ದೇನೆ, ಐ ಆಮ್ ಅಂತ ಬರ್ತದೆ. ಗಾಢನಿದ್ದೆ ಶುದ್ಧ ನಾನು, ಐ ಮಾತ್ರ ಇದೆ. ಐ ಆಮ್ ಅಂದ್ರೆ ಏನು? ನಾನು ಇದ್ದೇನೆ. ಐ ಅಂದ್ರೆ ಕಾನ್ಶಿಯಸ್ನೆಸ್, ಆಮ್ ಅಂದ್ರೆ ಎಕ್ಸಿಸ್ಟೆನ್ಸ್. ನಾನು ಇದ್ದೇನೆ ಅಂತ ಅರಿವು ಬರ್ತದೆ. ಗಾಢ ನಿದ್ದೆಯಲ್ಲಿ, ಸಮಾಧಿಯಲ್ಲಿ, ಮುಕ್ತ ಸ್ಥಿತಿಯಲ್ಲಿ ನಾನಿದ್ದೇನೆ ಅಂತ ಅರಿವಿಲ್ಲ. ಅದು ಆನಂದ ಸ್ಥಿತಿ. ನಾನು ಇದ್ದೇನೆ ಅಂತ ಅರಿವು ಬಂದ ಕೂಡಲೇ ಮಾಯ ಶುರು ಆಗ್ತದೆ. ಕೂಡಲೇ ದೇಹ ನಾನು ಅಂತ ಬರ್ತದೆ. ಅಹಂಗೆ ಅಹಂಕಾರ ಸೇರ್ಕೊಳ್ತದೆ, ಆಕಾರ ಸೇರ್ಕೊಳ್ತದೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು. ಈ ಅಹಂಗೆ ಆಕಾರ ಸೇರ್ಕೊಂಡಾಗ ನಾನು ಯಾರು? ಅದು ನಾನು ದೇಹ, ನಾನು ಮನಸ್ಸು, ಬುದ್ಧಿ ಆಗ್ತೇನೆ. ಆದರೆ ನನಗೇನು ಬೇಕಾಗಿದೆ? ನನ್ನ ಆನಂದ ಸ್ವರೂಪ ಬೇಕಾಗಿದೆ, ಆನಂದ ಬೇಕಾಗಿದೆ. ಆನಂದ ನನ್ನ ಸ್ವರೂಪ ಅಂತ ಗೊತ್ತಾಗಿದೆ. ಆನಂದ ನನ್ನ ಸ್ವರೂಪ ಅಂತ ನೆನಪಿದೆ, ಅರಿವಿಲ್ಲ, ಅದು ಸಿಕ್ಕಿಲ್ಲ. ಆ ಆನಂದ ನನ್ನ ಸ್ವರೂಪ ಬೇಕು, ನನಗೆ ಆನಂದ ಬೇಕು, ಆನಂದ ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ನನ್ನ ಸ್ವರೂಪ ಆನಂದ. ಅದು ಸಿಗಲ್ಲ. ಅದು ನಿದ್ದೆಯಲ್ಲಿ ಸಿಗ್ತದೆ, ಎಚ್ಚರದಲ್ಲಿ ಸಿಗಲ್ಲ. ಎಚ್ಚರ ಸಿಗ್ಬೇಕಾದ್ರೆ ಸಮಾಧಿ ಬೇಕು. ಆನಂದವನ್ನು ಪಡಿಬೇಕಾದ್ರೆ ಹೇಗೆ ಪಡಿಬೇಕಂತ ಗೊತ್ತಿಲ್ಲ. ಅದಕ್ಕೆ ನನಗೆ ಬೇಕು. ಯಾಕಂದ್ರೆ ನನಗೆ ಸಿಗೋದು ಖುಷಿ ಸಿಗುತ್ತೆ ಅದರಿಂದ, ಒಂದು ವಸ್ತುಗಳಿಂದ ಅಥವಾ ಏನಾದ್ರೆ. ಆ ಖುಷಿ ಅನ್ನೋದು ಸಂತೋಷ, ನನ್ನ ಸ್ವರೂಪ. ನನ್ನ ಸ್ವರೂಪ ನಾನು ಕಾಣಬೇಕು ಅನ್ನೋ ಆಸೆಯಲ್ಲಿ ನಮ್ಗೆ ಆಸೆ ಹುಟ್ಕೊಳ್ತದೆ, ಡಿಸೈರ್ ಹುಟ್ಕೊಳ್ತದೆ. ಹಾಗಿದ್ದರೆ ನನ್ನ ಮೇಲೆ ನನಗೆ ಯಾಕೆ ಪ್ರೀತಿ ಇದೆ? ನನ್ನ ಸ್ವರೂಪ ಆನಂದ ಇದೆ, ಅದನ್ನ ಉಳಿಸ್ಕೋಬೇಕು. ಆ ಉಳಿಸ್ಕೋಬೇಕಾದ್ರೆ ದೇಹವನ್ನು ಕಾಪಾಡಬೇಕು. ಯಾಕಂದ್ರೆ ದೇಹವೇ ನಾನಾಗ್ಬಿಟ್ಟಿದೆ. ಹಾಗ್ಬಿಟ್ಟು ಗಟ್ಟಿಯಾಗಿ ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಎಕ್ಸಿಸ್ಟೆನ್ಸ್ ನಾನು ಏನಂತ ತಿಳ್ಕೊಂಡಿದ್ದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಜವಾದ ನನ್ನನ್ನು ಕಂಡಾಗ, ನಾನು ಯಾರದ್ದು ಗೊತ್ತಾದಾಗ, ಈ ಅಸ್ತಿತ್ವದ ದೇಹ, ಮನಸ್ಸು, ಬುದ್ಧಿ ಮೇಲೆ ಅಭಿಮಾನ ಹೋಗಬೇಕು. ಆವಾಗ ನಾನು ನಿಜವಾದ ನಾನು ಕಾಣ್ತೇನೆ. ಅಲ್ಲಿವರೆಗೆ ದೇಹವೇ ನಾನು, ಮನಸ್ಸು ನಾನೇ, ಬುದ್ಧಿ ನಾನು ಅಂತ ಅಹಂಕಾರದಲ್ಲಿ ಎಲ್ಲವನ್ನ ಪಡೀಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ನನ್ನ ಮೇಲೆ ನನಗೆ ಯಾಕೆ ಪ್ರೇಮ ಇದೆ? ನನಗೆ ಆನಂದದ ಮೇಲೆ ಆಸಕ್ತಿ ಇದೆ.
ಆನಂದನ ಸ್ವರೂಪ ಇದೆ, ಅದು ಸಿಗಲ್ಲ. ಸಿಗುವವರೆಗೆ ನನ್ನನ್ನು ಗಟ್ಟಿಯಾಗಿ ಇಟ್ಕೋಬೇಕು. ನನ್ನ ಮೇಲೆ ನನಗೆ ಪ್ರೇಮ ಇದೆ ಅಂದ್ರೆ ಆನಂದ ಇರೋ ಈ ದೇಹ ಮತ್ತು ಮನಸ್ಸು ಬುದ್ಧಿ ಮೂಲಕ ಆನಂದವನ್ನು ಒಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ನನ್ನ ಮೇಲೆ ನನಗೆ ಪ್ರೇಮ ಇದೆ. ಬೇರೆ ಎಲ್ಲ ಕೇವಲ ಸಾಧನಗಳಷ್ಟೇ. ಭಾವ ಸಮಾಧಿ ಅಂದ್ರೆ ಏನು ಅಂತ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೇನೆ, ಹೇಳ್ತೇನೆ. ಈಗ